ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಎಕನಾಮಿಕ್ಸ್ ಅಲ್ಲಿ ಬರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೀನಿ. ಅದು ಯಾವ್ದಪ್ಪ ಅಂತಂದ್ರೆ ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ನಿರ್ಧಾರ. ಈ ಒಂದು ವಿಷಯದ ಬಗ್ಗೆ ರಿಪೀಟೆಡ್ ಆಗಿ ಅನೇಕ ಬಾರಿ ಕ್ವಶನ್ಸ್ ಬಂದಿರೋದ್ರಿಂದ ಇದೊಂದು ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬ್ಲಾಕ್ 2 ಬ್ಲಾಕ್ 3 ತುಂಬಾ ಇಂಪಾರ್ಟೆಂಟ್ ಆದ ಬ್ಲಾಕ್ ಆಗಿರುತ್ತೆ. ಹಾಗಾಗಿ ಅದರಲ್ಲಿರುವಂತಹ ಎಲ್ಲ ಇಂಪಾರ್ಟೆಂಟ್ ಚಾಪ್ಟರ್ ಗಳನ್ನ ಕೂಡ ಕವರ್ ಮಾಡಿ ಆಗಿದೆ. ಆಲ್ರೆಡಿ ವಿಡಿಯೋಗಳೆಲ್ಲ ಅಪ್ಲೋಡ್ ಆಗಿದೆ. ಇದಿಷ್ಟು ವಿಡಿಯೋಗಳು ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗಿದೆ. ದಯವಿಟ್ಟು ಹೋಗಿ ಈ ವಿಡಿಯೋಗಳನ್ನೆಲ್ಲ ಹೋಗಿ ನೋಡ್ಕೊಳ್ಳಿ. ಇನ್ನು ನಾನು ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ನಿರ್ಧಾರ ಎನ್ನುವಂತ ಟಾಪಿಕ್ ಬಗ್ಗೆ ಸರಳವಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ ನ ಹೇಳ್ತಾ ಹೋಗ್ತಾನೆ. ಕ್ಲಾಸ್ ಶುರು ಮಾಡೋದಾದ್ರೆ ಮೊದಲಿಗೆ ಪರಿಪೂರ್ಣ ಪೈಪೋಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗತ್ತೆ. ಮಾರ್ಕೆಟ್ ನಲ್ಲಿ ಒಂದೇ ರೀತಿಯ ವಸ್ತುಗಳನ್ನ ಮಾರುವ ಹೆಚ್ಚಿನ ಸಂಖ್ಯೆಯ ಮಾರಾಟಗಾರರು ಮತ್ತೆ ಹೆಚ್ಚಿನ ಸಂಖ್ಯೆಯ ಖರೀದಿಗಾರರು ಇದ್ದಾಗ ಅದನ್ನ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ವಸ್ತುವನ್ನ ಮಾರುವ ಒಂದು ಮಾರ್ಕೆಟ್ ಅಲ್ಲಿ ಒಂದೇ ವಸ್ತುವನ್ನ ಮಾರುವ ಹೆಚ್ಚಿನ ಸಂಖ್ಯೆಯ ಮಾರಾಟಗಾರರು ಮತ್ತೆ ಹೆಚ್ಚಿನ ಸಂಖ್ಯೆಯ ಖರೀದಿಗಾರರು ಇದ್ದಾಗ ಅದನ್ನ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಎಂದು ಕರೀತಾರೆ. ಇಲ್ಲಿ ಯಾರೊಬ್ಬ ಮಾರಾಟಗಾರನಿಗೂ ತನ್ನ ಇಚ್ಛೆಯಂತೆ ಬೆಲೆ ನಿಗದಿಪಡಿಸಲು ಆಗುದಿಲ್ಲ. ನನಗೆ ಬೇಕಾದಾಗೆ ನಾನು ಬೆಲೆಯನ್ನ ಹಾಕ್ತೀನಿ ಅಂತ ಹೇಳಲಿಕ್ಕೆ ಈ ಮಾರುಕಟ್ಟೆಯಲ್ಲಿ ಆಗುದಿಲ್ಲ. ಇದೊಂದು ಬಹಳ ಮುಖ್ಯವಾದ ವಿಷಯ ಆಗಿರುತ್ತೆ ಇಲ್ಲಿ. ಇನ್ನು ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆಯನ್ನ ಒಬ್ಬನೇ ಮಾರಾಟಗಾರ ನಿರ್ಧರಿಸುವುದಿಲ್ಲ. ಮಾರುಕಟ್ಟೆಯ ಒಟ್ಟು ಬೇಡಿಕೆ ಮತ್ತೆ ಒಟ್ಟು ಪೂರೈಕೆಯ ಮೂಲಕ ಇಲ್ಲಿ ಬೆಲೆ ನಿರ್ಧಾರವಾಗುವಂತದ್ದು. ಅಂದ್ರೆ ಈ ಒಂದು ಮಾರ್ಕೆಟ್ ನಲ್ಲಿ ಯಾವುದೇ ಒಬ್ಬ ಮಾರಾಟಗಾರ ಸೇಲ್ ಮಾಡುವವನು ಎಷ್ಟು ಬೆಲೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲಿ. ಯಾಕೆಂದ್ರೆ ಅಲ್ಲಿ ಮಾರುಕಟ್ಟೆಯಲ್ಲಿ ಇರುವಂತಹ ಒಟ್ಟು ಬೇಡಿಕೆ ಮತ್ತೆ ಒಟ್ಟು ಉತ್ಪಾದನೆ ಏನಿದೆ ಅಥವಾ ಪೂರೈಕೆ ಇದೆ ಅಲ್ವಾ, ಅದರ ಮುಖಾಂತರ ಇಲ್ಲಿ ಬೆಲೆಗಳನ್ನ ನಿರ್ಧಾರ ಮಾಡ್ಲಿಕ್ಕೆ ಆಗ್ತದೆ. ಈಗ ನಾವು ಇದನ್ನ ಡೀಟೇಲ್ ಆಗಿ ನೋಡಕ್ ಹೋದ್ರೆ ಪರಿಪೂರ್ಣ ಪೈಪೋಟಿ ಅಂದ್ರೆ ಏನು ಅಂತ ಪಾಯಿಂಟ್ ಆಗಿ ನೋಡೋಣ. ಈಗ ಪರಿಪೂರ್ಣ ಪೈಪೋಟಿ ಅಂದ್ರೆ ಒಂದು ಮಾರ್ಕೆಟ್ ನಲ್ಲಿ ಅನೇಕ ಮಾರಾಟಗಾರರು ಮತ್ತೆ ಖರೀದಿದಾರರು ಇದ್ದು ಎಲ್ಲ ಮಾರಾಟಗಾರರು ಒಂದೇ ರೀತಿಯ ವಸ್ತುವನ್ನ ಮಾರುವಂತಹ ಪರಿಸ್ಥಿತಿ ಆಗಿರುತ್ತೆ. ಒಂದೇ ವಸ್ತುವನ್ನ ಮಾರಾಟ ಮಾಡ್ಬೇಕು ಆದ್ರೆ ಖರೀದಿಗಾರರು ಮತ್ತೆ ಮಾರಾಟಗಾರರು ಮಾತ್ರ ಅನೇಕರು ಇರ್ತಾರಲ್ವ, ಅಂತಹ ಪರಿಸ್ಥಿತಿಯನ್ನ ಪರಿಪೂರ್ಣ ಪೈಪೋಟಿಯ ಪರಿಸ್ಥಿತಿ ಅಂತ ಕರೀತಾರೆ. ಇಲ್ಲಿ ಯಾವುದೇ ಒಬ್ಬ ಮಾರಾಟಗಾರನಿಗೆ ಮಾರುಕಟ್ಟೆ ಬೆಲೆ ಮೇಲೆ ನಿಯಂತ್ರಣ ಇರುವುದಿಲ್ಲ. ಈಗಾಗಲೇ ನಾವು ಹೇಳಿದೀವಿ ಅದ್ರ ಬಗ್ಗೆ. ಅಂದ್ರೆ ಒಬ್ಬ ಮಾರಾಟಗಾರ ನಾನು ಈ ವಸ್ತುವನ್ನ ಹೆಚ್ಚು ಬೆಲೆ ತೆಗೆದುಕೊಳ್ಳುತ್ತೇನೆ ಎಂದು ತನ್ನ ಇಚ್ಛೆಯಂತೆ ಬೆಲೆ ಹೆಚ್ಚಿಸಲು ಇಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಾರ್ಕೆಟ್ ನಲ್ಲಿ ಅದೇ ವಸ್ತುವನ್ನ ಮಾರುವಂತಹ ಇನ್ನು ಅನೇಕ ಮಾರಾಟಗಾರರಲ್ಲಿ ಇರ್ತಾರೆ. ಹಾಗಾಗಿ ಅವರಿಗೆ ಅಷ್ಟು ಜಾಸ್ತಿಯಾಗಿ ಬೆಲೆ ಮಾಡ್ಲಿಕ್ಕೆ ಹೋಗಿ ಮಾರಾಟ ಮಾಡಿದ್ರೆ ಈ ಖರೀದಿಗಾರರು ಏನ್ ಮಾಡ್ತಾರೆ, ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ. ಗ್ರಾಹಕರು ಬೇರೆ ಮಾರಾಟಗಾರರಿಂದ ಅದೇ ವಸ್ತುವನ್ನ ಪರ್ಚೇಸ್ ಮಾಡ್ತಾರೆ. ಆದ್ರಿಂದ ಒಬ್ಬ ಮಾರಾಟಗಾರ ಹೆಚ್ಚಿನ ಬೆಲೆ ಕೇಳಿದ್ರೆ ಗ್ರಾಹಕರು ಬೇರೆ ಮಾರಾಟಗಾರರ ಹತ್ರ ಹೋಗ್ತಾರೆ. ಹೀಗಾಗಿ ಪರಿಪೂರ್ಣ ಪೈಪೋಟಿಯ ಸಂಸ್ಥೆಯನ್ನು ಬೆಲೆ ಸ್ವೀಕರಿಸುವ ಸಂಸ್ಥೆ ಎಂದು ಕರೀತಾರೆ. ಪ್ರೈಸ್ ಟೇಕರ್ ಎಂದು ಕೂಡ ಕರೀತಾರೆ ಎನ್ನುವುದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಸಂಸ್ಥೆ ಬೆಲೆಯನ್ನ ನಿರ್ಧರಿಸುವುದಿಲ್ಲ, ಮಾರ್ಕೆಟ್ ನಲ್ಲಿ ನಿರ್ಧಾರವಾದ ಬೆಲೆಯನ್ನ ಸ್ವೀಕರಿಸ್ತದೆ. ಪರಿಪೂರ್ಣ ಸಂಸ್ಥೆ ಮಾರ್ಕೆಟ್ ನ ಸಂಸ್ಥೆ ಅಂತ ಇರುತ್ತೆ ಅಲ್ಲಿ. ಆ ಸಂಸ್ಥೆ ಏನ್ ಮಾಡುತ್ತೆ, ಬೆಲೆಯನ್ನ ಎಷ್ಟು ಅಂತ ನಿರ್ಧರಿಸುವುದಿಲ್ಲ, ಬಟ್ ಮಾರ್ಕೆಟ್ ನಲ್ಲಿ ನಿರ್ಧಾರವಾದ ಬೆಲೆ ಏನಿರುತ್ತೆ ಅದನ್ನ ಸ್ವೀಕರಿಸ್ತಾರೆ. ಇನ್ನು ಮಾರ್ಕೆಟ್ ನಲ್ಲಿ ಬೆಲೆ ಹೇಗೆ ನಿರ್ಧಾರವಾಗುತ್ತೆ, ಈಗಾಗಲೇ ನಾವು ಅದ್ರ ಬಗ್ಗೆ ಪಾಯಿಂಟ್ ಅನ್ನು ನೋಡ್ಕೊಂಡಿದ್ವಿ. ಅಂದ್ರೆ ಮಾರ್ಕೆಟ್ ನಲ್ಲಿ ಬೆಲೆ ನಿರ್ಧಾರ ಆಗುವುದು ಹೇಗೆ, ಒಟ್ಟು ಬೇಡಿಕೆ ಮತ್ತೆ ಒಟ್ಟು ಪೂರೈಕೆಯ ಮೂಲ ಆಧಾರದ ಮುಖಾಂತರ ಅಲ್ಲಿ ಒಂದು ವಸ್ತುವಿನ ಬೆಲೆಯನ್ನು ನಿರ್ಧಾರವಾಗ್ತದೆ. ಅಂದ್ರೆ ಮಾರ್ಕೆಟ್ ನಲ್ಲಿ ಗ್ರಾಹಕರು ಒಂದು ವಸ್ತುವನ್ನ ಎಷ್ಟು ಪ್ರಮಾಣದಲ್ಲಿ ಖರೀದಿಸಲು ಬಯಸುತ್ತಾರೆ ಎನ್ನುವುದನ್ನ ಇಲ್ಲಿ ಒಟ್ಟು ಬೇಡಿಕೆ ಅಂತ ಕರಿತೀವಿ. ಅಂದ್ರೆ ಯಾವುದೇ ವಸ್ತುವನ್ನ ಎಷ್ಟು ಪ್ರಮಾಣದಲ್ಲಿ ಖರೀದಿಸ್ಲಿಕ್ಕೆ ಎಷ್ಟು ಬೇಕು ಜನರಿಗೆ ಅನ್ನುವಂತದನ್ನ ಏನಿರುತ್ತೆ ಅಲ್ವಾ, ಅದನ್ನ ಬೇಡಿಕೆ ಅಂತ ಕರೆಯೋದು. ಇನ್ನು ಮಾರಾಟಗಾರರು ಒಂದು ವಸ್ತುವನ್ನ ಎಷ್ಟು ಪ್ರಮಾಣದಲ್ಲಿ ಮಾರ್ಲಿಕ್ಕೆ ಸಿದ್ಧರಿದ್ದಾರೆ, ಅವ್ರ ಎಷ್ಟು ಉತ್ಪಾದನೆ ಇದೆ ಎನ್ನುವುದನ್ನ ಇಲ್ಲಿ ಒಟ್ಟು ಪೂರೈಕೆ ಅಂತ ಕರಿತೀವಿ. ಹಾಗಾಗಿ ಈ ಬೇಡಿಕೆ ಮತ್ತೆ ಪೂರೈಕೆಗಳ ನಡುವಣ ಏನು ಈ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯಲ್ಲಿ ಬೆಲೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಮಾರುಕಟ್ಟೆಯಲ್ಲಿ ಬೆಲೆ ಮತ್ತೆ ಪೂರೈಕೆ ಪರಸ್ಪರವಾಗಿ ಕಾರ್ಯನಿರ್ವಹಿಸುತ್ತದೆ. ಎಲ್ಲಿ ಬೇಡಿಕೆ ಮತ್ತೆ ಪೂರೈಕೆ ಸಮವಾಗಿರುತ್ತೋ ಅಲ್ಲಿ ಸಮತೋಲನ ಬೆಲೆ ನಿರ್ಧಾರ ಆಗುತ್ತೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದೇ ಸಮಯದಲ್ಲಿ ಮಾರಾಟವಾಗುವ ಪ್ರಮಾಣವನ್ನ ಸಮತೋಲನ ಪ್ರಮಾಣ ಅಂತ ಕೂಡ ಕರಿತೀವಿ. ಅದೇ ಸಮಯದಲ್ಲಿ ಒಂದು ಪ್ರಮಾಣದಲ್ಲಿ ಏನ್ ಮಾರಾಟ ಆಗುತ್ತಲ್ವ ಅದನ್ನ ಸಮತೋಲನ ಪ್ರಮಾಣ ಅಂತ ಕರಿತೀವಿ. ಹಾಗಾಗಿ ಬೇಡಿಕೆ ಈಕ್ವಲ್ ಟು ಪೂರೈಕೆ, ಆಗ ಸಿಗುವ ಬೆಲೆಯೇ ಸಮತೋಲನ ಬೆಲೆ ಆಗಿರುತ್ತೆ. ಇನ್ನು ಈಗ ಸಮತೋಲನ ಬೆಲೆ ಎನ್ನುವಂತ ಕಾನ್ಸೆಪ್ಟ್ ಬರುತ್ತೆ ಈ ಒಂದು ಚಾಪ್ಟರ್ ಅಲ್ಲಿ. ಅದೇನಂತ ನೋಡೋದಾದ್ರೆ, ಒಂದು ಮಾರ್ಕೆಟ್ ನಲ್ಲಿ ಒಂದು ವಸ್ತುವಿಗೆ ಗ್ರಾಹಕರ ಬೇಡಿಕೆ 100 ಘಟಕ ಇದೆ ಅನ್ಕೊಳ್ಳೋಣ. ಅಂದ್ರೆ ಒಂದು ಮಾರ್ಕೆಟ್ ನಲ್ಲಿ ಒಂದು ವಸ್ತುವಿಗೆ ಗ್ರಾಹಕರ ಬೇಡಿಕೆ ಅನ್ನುವಂಥದ್ದು ಎಷ್ಟು ಜನರಿಗೆ ಬೇಕು, 100 ಘಟಕ ಬೇಕು ಅಂತ ಅನ್ಕೊಳ್ಳೋಣ. ಮಾರಾಟಗಾರರು ಕೂಡ 100 ಘಟಕ ವಸ್ತುಗಳನ್ನ ಪೂರೈಸಲಿಕ್ಕೆ ಸಿದ್ಧರಿರ್ತಾರೆ. ಅಂದ್ರೆ ಬೇಡಿಕೆ ಮತ್ತೆ ಪೂರೈಕೆ ಅಂದ್ರೆ ಜನರಿಗೆ ಬೇಕಿರುವಂತಹದ್ದು 100 ಆಗಿರುತ್ತೆ ವಸ್ತುಗಳು, ಅಲ್ಲಿ ಇರುವಂತಹದ್ದು 100 ಆಗಿರುತ್ತೆ. ಹಾಗಾಗಿ ಅಲ್ಲಿ ಬೇಡಿಕೆ ಮತ್ತೆ ಪೂರೈಕೆಗಳು ಎರಡು ಸಮಾನ ಆಗಿರುತ್ತೆ.
ಇಲ್ಲಿ ಮಾರುಕಟ್ಟೆಯಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ, ಮತ್ತೆ ಹೆಚ್ಚುವರಿ ಸರಕು ಕೂಡ ಇರುವುದಿಲ್ಲ. ಈ ಮಾರ್ಕೆಟ್ ಅಲ್ಲಿ ಏನೋ ಕೊರತೆ ಕೂಡ ಇರುವುದಿಲ್ಲ, ಆಗ ಸರಕು ಕೂಡ ಹೆಚ್ಚು ಇರುವುದಿಲ್ಲ. ಹೀಗಾಗಿ ಈ ಹಂತದಲ್ಲಿ ನಿರ್ಧಾರವಾಗುವಂತ ಬೆಲೆ ಅಂದ್ರೆ 100 ಘಟಕನೂ ಇದೆ, 100 ಜನರಿಗೆ ಬೇಡಿಕೆ ಕೂಡ ಇದೆ, 100 ಪೂರೈಕೆ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ನಿರ್ಧಾರವಾಗುವಂತ ಬೆಲೆ ಏನಿರುತ್ತೆ, ಒಂದು ವಸ್ತುವಿಗೆ ಎಷ್ಟು ಅಂತ ಬೆಲೆ, ಯಾಕಂದ್ರೆ ಅಲ್ಲಿ ಬೇಕಿರೋದು 100 ಜನರಿಗೇನೆ, ಅಲ್ಲಿರುವಂತಹದ್ದು 100 ವಸ್ತು, ಅಲ್ಲಿ ಜಾಸ್ತಿ ಘಟಕಗಳು ಕೂಡ ಇರುವುದಿಲ್ಲ ಅಥವಾ ಜಾಸ್ತಿ ಸರಕುಗಳು ಕೂಡ ಅಲ್ಲಿ ಇರುವುದಿಲ್ಲ. ಹಾಗಾಗಿ ಈ ಹಂತದಲ್ಲಿ ಒಂದು ಬೆಲೆ ನಿರ್ಧಾರ ಆಗುತ್ತಲ್ಲ, ಎಷ್ಟು ಅಂತ ಇರುತ್ತಲ್ವ, ಅದೇ ಸಮತೋಲನ ಬೆಲೆ ಅಂತ ಆಗುತ್ತೆ. ಈಗ ಸಮತೋಲನ ಬೆಲೆ ಅನ್ನುವಂತ ಕಾನ್ಸೆಪ್ಟ್ ಅನ್ನ ನೋಡಿದ್ವಿ ನಾವು. ಇನ್ನು ಈ ಬೆಲೆಯಲ್ಲೇ ಮಾರುಕಟ್ಟೆಯ ಬೇಡಿಕೆ ಮತ್ತೆ ಪೂರೈಕೆ ಸಮವಾಗಿರುತ್ತೆ. ಮಾರುಕಟ್ಟೆ ಬೆಲೆ ಮತ್ತೆ ಸಂಸ್ಥೆಯ ಬೆಲೆ ಅನ್ನುವಂತ ಟಾಪಿಕ್ ಇಲ್ಲಿ ಬರುತ್ತೆ. ಇದಾದ ನಂತರ ಮಾರುಕಟ್ಟೆ ಬೆಲೆ ಮತ್ತೆ ಸಂಸ್ಥೆಯ ಬೆಲೆ. ಇಲ್ಲಿ ನಾವು ಒಂದು ವ್ಯತ್ಯಾಸವನ್ನ ತಿಳಿದುಕೊಳ್ಬೇಕು. ಮಾರುಕಟ್ಟೆ ಮಟ್ಟದಲ್ಲಿ ಬೆಲೆ ನಿರ್ಧಾರವಾಗುತ್ತೆ, ಆದ್ರೆ ಪ್ರತ್ಯೇಕ ಸಂಸ್ಥೆ ಆ ಬೆಲೆಯನ್ನ ಸ್ವೀಕರಿಸುತ್ತೆ. ಅಂದ್ರೆ ಮೊದಲು ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತೆ ಪೂರೈಕೆ ಮೂಲಕ ಒಂದು ಬೆಲೆ ನಿರ್ಧಾರವಾಗ್ತದೆ, ನಂತರ ಆ ಮಾರ್ಕೆಟ್ ಅಲ್ಲಿ ಇರುವ ಪ್ರತಿಯೊಂದು ಸಂಸ್ಥೆಯು ಆ ಬೆಲೆಯನ್ನ ಸ್ವೀಕರಿಸುತ್ತದೆ. ಇದರಿಂದಲೇ ಪರಿಪೂರ್ಣ ಪೈಪೋಟಿಯ ಸಂಸ್ಥೆಯನ್ನ ಬೆಲೆ ಸ್ವೀಕರಿಸುವ ಸಂಸ್ಥೆ ಪ್ರೈಸ್ ಟೇಕರ್ ಎಂದು ಕರೀತಾರೆ. ಇದೊಂದು ಕಾನ್ಸೆಪ್ಟ್ ಕೂಡ ಇಲ್ಲಿ ಬರುತ್ತೆ. ಈಗ ಇದನ್ನ ಪುನಃ ನಾನು ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಈ ಮಾರುಕಟ್ಟೆ ಮಟ್ಟದಲ್ಲಿ ಬೆಲೆ ನಿರ್ಧಾರ ಆಗುತ್ತೆ, ಆದ್ರೆ ಪ್ರತ್ಯೇಕ ಸಂಸ್ಥೆ ಅನ್ನುವಂಥದ್ದಲ್ಲ, ಒಂದು ಸಂಸ್ಥೆ ಇರುತ್ತಲ್ವಾ, ಅದು ಬೆಲೆಯನ್ನ ಸ್ವೀಕರಿಸ್ತದೆ. ಎಷ್ಟು ಬೆಲೆ ನಿರ್ಧಾರವಾಗುತ್ತೆ, ಪೂರೈಕೆ ಮತ್ತೆ ಬೇಡಿಕೆಯ ಮುಖಾಂತರ ಬೆಲೆ ನಿರ್ಧಾರ ಆಗುತ್ತಲ್ವಾ, ಆ ಬೆಲೆಯನ್ನ ಪ್ರತ್ಯೇಕ ಸಂಸ್ಥೆ ಸ್ವೀಕರಿಸ್ತದೆ. ಆದ್ರೆ ಮೊದಲು ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಮೂಲಕ ಒಂದು ಬೆಲೆ ನಿರ್ಧಾರ ಆಗುತ್ತೆ, ನಂತರ ಮಾರುಕಟ್ಟೆಯಲ್ಲಿ ಇರುವಂತಹ ಪ್ರತಿಯೊಂದು ಸಂಸ್ಥೆ ಆ ಬೆಲೆಯನ್ನ ಸ್ವೀಕರಿಸ್ತದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿಯ ಸಂಸ್ಥೆ ಏನಿದೆ ಅದನ್ನ ಬೆಲೆ ಸ್ವೀಕರಿಸುವ ಸಂಸ್ಥೆ ಅಂತ ಕೂಡ ಕರೀತಾರೆ. ಇನ್ನು ಈ ಪರಿಪೂರ್ಣ ಪೈಪೋಟಿಯ ಲಕ್ಷಣಗಳು ಯಾವುದೆಲ್ಲ ಅಂತ ನೋಡೋಣ. ಪರಿಪೂರ್ಣ ಪೈಪೋಟಿಯ ಲಕ್ಷಣಗಳು. ಬೆಲೆ ನಿರ್ಧಾರವನ್ನ ಅರ್ಥ ಮಾಡಿಕೊಳ್ಳಲು ಪರಿಪೂರ್ಣ ಪೈಪೋಟಿಯ ಕೆಲವು ಲಕ್ಷಣಗಳನ್ನ ನಾವು ತಿಳ್ಕೊಬೇಕು. ಅಂದ್ರೆ ಬೆಲೆ ನಿರ್ಧಾರ ಹೇಗೆ ಆಗುತ್ತೆ ಅನ್ನೋ, ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳುವ ಮೊದಲು ಅದರ ಕೆಲವು ಲಕ್ಷಣಗಳನ್ನ ತಿಳ್ಕೊಳ್ಬೇಕು. ಒಂದನೆಯದು, ಅಲ್ಲಿ ಅನೇಕ ಮಾರಾಟಗಾರರು ಇರ್ತಾರೆ. ಈಗಾಗಲೇ ನೀವು ಪಾಯಿಂಟ್ ಅನ್ನ ಹೆಡ್ಲೈನ್ ಹೇಳಿದೀನಿ, ಟೈಟಲ್ ಏನು ಅದ್ರ ಎಕ್ಸ್ಪ್ಲನೇಷನ್ ಮಾಡುವಾಗಲೇ ಗೊತ್ತಾಗುತ್ತೆ. ಅಲ್ಲ, ಅನೇಕ ಮಾರಾಟಗಾರರು ಇರ್ತಾರೆ, ಅನೇಕರು ಖರೀದಿದಾರರು ಇರ್ತಾರೆ, ವಸ್ತುಗಳು ಒಂದೇ ಆಗಿರುತ್ತೆ ಅಂತ ನಾವು ಈಗಾಗ್ಲೇ ನೋಡ್ಕೊಂಡಿದ್ವಿ. ಹಾಗಾಗಿ ಲಕ್ಷಣಗಳನ್ನ ಅದನ್ನೇ ನೀವು ಬರಿಬೇಕಾಗ್ತದೆ. ಅಂದ್ರೆ ಅನೇಕ ಮಾರಾಟಗಾರರು ಇರ್ತಾರೆ, ಅಂದ್ರೆ ಹೆಚ್ಚಿನ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಸಂಸ್ಥೆಗಳಿರ್ತಾರೆ, ಅಂದ್ರೆ ಮಾರಾಟಗಾರರು ಇರ್ತವೆ. ಮತ್ತೆ ಯಾವುದೇ ಒಂದು ಸಂಸ್ಥೆ ಮಾರುಕಟ್ಟೆಯನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ, ಅಂದ್ರೆ ಅಲ್ಲಿ ಯಾವುದೇ ಒಂದು ಅಂಗಡಿಯವರು ಕೂಡ ಅಲ್ಲಿ ಮಾರುಕಟ್ಟೆಯನ್ನು ನಿಯಂತ್ರಿಸ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಅನೇಕರು ಇರ್ತಾರೆ. ಹಾಗೇನೆ ಖರೀದಿದಾರರು ಕೂಡ ಜಾಸ್ತಿ ಜನ ಇರ್ತಾರೆ, ಹೆಚ್ಚಿನ ಸಂಖ್ಯೆಯ ಗ್ರಾಹಕರು ಕೂಡ ಜಾಸ್ತಿ ಇರ್ತಾರೆ. ಇಲ್ಲಿ ನಾನು ಪಾಯಿಂಟ್ ವೈಸ್ ಆಗಿ 1, 2, 3, 4. ಸೊ ಮೊದಲನೆಯದು ಮಾರಾಟಗಾರರು ಜಾಸ್ತಿ ಇರ್ತಾರೆ, 2 ಖರೀದಿದಾರರು ಜಾಸ್ತಿ ಇರ್ತಾರೆ, 3ನೇದು ಏಕರೂಪದ ವಸ್ತು, ಅಂದ್ರೆ ಎಲ್ಲ ಸಂಸ್ಥೆಗಳು ಒಂದೇ ರೀತಿಯ ವಸ್ತುವನ್ನ ಮಾರಾಟ ಮಾಡ್ತವೆ. ಅಂದ್ರೆ ಒಂದು ಸಂಸ್ಥೆಯ ವಸ್ತು ಮತ್ತೊಂದು ಸಂಸ್ಥೆಯ ವಸ್ತುವಿನ ನಡುವೆ ದೊಡ್ಡ ವ್ಯತ್ಯಾಸ ಏನು ಇರುವುದಿಲ್ಲ, ಒಂದೇ ತರನಾದ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ. ಇನ್ನು 4ನೇದು ಮುಕ್ತ ಪ್ರವೇಶ ಮತ್ತೆ ಮುಕ್ತ ನಿರ್ಗಮನ. ಅಂದ್ರೆ ಹೊಸ ಸಂಸ್ಥೆಗಳು, ಅಂದ್ರೆ ಹೊಸ ಅಂಗಡಿಯವರು ಅಲ್ಲಿ ಅಂಗಡಿ ಹಾಕ್ಬೋದು ಅಥವಾ ಕ್ಲೋಸ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಈಗಾಗಲೇ ಇರುವ ಸಂಸ್ಥೆಗಳು ಬೇಕಾದ್ರೆ ಮಾರುಕಟ್ಟೆಯಿಂದ ಹೊರಗಡೆ ಕೂಡ ಹೋಗಬಹುದಾಗಿದೆ. ಇನ್ನು 5ನೆಯ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ, ಪರಿಪೂರ್ಣ ಪೈಪೋಟಿಯ ಲಕ್ಷಣಗಳಲ್ಲಿ ಬರುವಂತಹ 5ನೆಯ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಮಾರುಕಟ್ಟೆಯ ಸಂಪೂರ್ಣ ಜ್ಞಾನ. ಖರೀದಿಗಾರರು ಮತ್ತೆ ಮಾರಾಟಗಾರರಿಗೆ ಮಾರುಕಟ್ಟೆಯ ಬೆಲೆ ಮತ್ತೆ ಇತರ ಮಾಹಿತಿ ಬಗ್ಗೆ ಉತ್ತಮ ಜ್ಞಾನವಿದೆ ಎಂದು ಇಲ್ಲಿ ಪರಿಗಣಿಸಲಾಗ್ತದೆ. 6ನೇದು ಉತ್ಪಾದನಾ ಅಂಶಗಳ ಚಲನೆಯ ಸ್ವತಂತ್ರ. ಅಂದ್ರೆ ಉತ್ಪಾದನಾ ಅಂಶಗಳು, ಉತ್ಪಾದನದ ವಸ್ತುಗಳೇನಿದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮತ್ತೆ ಒಂದು ಉದ್ಯಮದಿಂದ ಮತ್ತೊಂದು ಉದ್ಯಮಕ್ಕೆ ಚಲಿಸಬಹುದು ಎಂದು ಪರಿಗಣಿಸಲಾಗುತ್ತದೆ. ಇದಿಷ್ಟು 6 ಕಾರಣಗಳು, 6 ಲಕ್ಷಣಗಳಾಗಿರುತ್ತೆ. ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ನಿರ್ಧಾರಕವನ್ನ ತಿಳಿದುಕೊಳ್ಳುವ ಮೊದಲು ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಈ 6 ಲಕ್ಷಣಗಳನ್ನ. ಇದಾದ ನಂತರ ಈ ಎಲ್ಲ ಕಾರಣಗಳಿಂದ ಒಬ್ಬ ಸಂಸ್ಥೆಗೆ ತನ್ನದೇ ಆದ ಬೆಲೆಯನ್ನ ನಿಗದಿಪಡಿಸುವ ಶಕ್ತಿ ಇರುವುದಿಲ್ಲ. ಅಂದ್ರೆ ಈ ಎಲ್ಲ ರೀಸನ್ಗಳಿಂದಾಗಿ ಅವನಿಗೆ ಅವನತ್ರನೇ ಅವನದೇ ಸ್ವಂತ ಅಂಗಡಿ ಆಗಿದ್ರು ಕೂಡ, ಅವನ ಹತ್ರ ವಸ್ತುಗಳಿದ್ರು ಕೂಡ ಅವನ ಬೆಲೆ ನಿರ್ಧಾರವನ್ನ ಒಬ್ಬನಾಗಿ ಏಕಾಂಗಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಆ ಒಬ್ಬ ಅಂಗಡಿಗೆ ಅಥವಾ ಸಂಸ್ಥೆಗೆ ಬೆಲೆ ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ? ಸಂಸ್ಥೆ ಅಂದಾಗ ನೀವು ತಿಳ್ಕೊಬೇಕು, ಒಬ್ಬ ಗ್ರಾಹಕರ ಪರ್ಚೇಸ್ ಮಾಡ್ತಾರೆ, ಒಬ್ಬ ಏನ್ ಮಾರಾಟ ಮಾಡ್ತಾನಲ್ಲ ಅವನ ಒಂದು ಅಂಗಡಿ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ. ಬಟ್ ಏಕೆ ಒಂದೇ ಅಂಗಡಿಯವರಿಗೆ ಬೆಲೆ ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳೋದಾದ್ರೆ, ಒಂದು ಮಾರ್ಕೆಟ್ ನಲ್ಲಿ 100 ಮಾರಾಟಗಾರರು ಒಂದೇ ವಸ್ತುವನ್ನ ಮಾರ್ತಾ ಇದ್ದಾರೆ ಅನ್ಕೊಳ್ಳಿ. ಮಾರುಕಟ್ಟೆಯಲ್ಲಿ ಒಂದು ವಸ್ತುವಿನ ಬೆಲೆ 50 ಅಂತ ನಿರ್ಧಾರ ಆಗಿರುತ್ತೆ. ಅವ್ರೆಲ್ಲರೂ ಡಿಸೈಡ್ ಮಾಡಿರ್ತಾರೆ ಈ ಬೆಲೆ ಇದಕ್ಕೆ 50 ರೂಪಾಯಿಗೆ ನಾವು ಮಾರ್ಬೇಕು ಅಂತ. ಈಗ ಒಬ್ಬ ಮಾರಾಟಗಾರ ಇದನ್ನ ನಾನು 70ಕ್ಕೆ ಮಾರ್ತೇನೆ ಅಂತ ಹೇಳಿದ್ರೆ, ಗ್ರಾಹಕರು 50ಕ್ಕೆ ಅದೇ ವಸ್ತು ಎಲ್ಲಿ ಸಿಗುವಾಗ ಯಾಕೆ 70 ಕೊಡ್ತಾರೆ ಅಲ್ವಾ? ಅಂದ್ರೆ ಒಬ್ಬ 50 ಅಂತ ಆಲ್ರೆಡಿ ನಿಗದಿ ಆಗಿದೆ, ಆದ್ರೆ ಒಬ್ಬ ಅಲ್ಲಿ ನಾನು 70ಕ್ಕೆ ಮಾರ್ತೇನೆ ಅಂದಾಗ ಅಲ್ಲಿ ಯಾರು ಜನ ಕೂಡ ಹೋಗುದಿಲ್ಲ. ಯಾಕೆ 70 ಕೊಟ್ಟು ತಗೊಳ್ಬೇಕು, 50ಕ್ಕೆ ಸಿಗುತ್ತಲ್ವಾ ಅಂತ ಆ ಕಡೆ ಹೋಗಿ ಪರ್ಚೇಸ್ ಮಾಡ್ತಾರೆ. ಹೀಗೆ ಗ್ರಾಹಕರು ಅದೇ ವಸ್ತು
ಸಿಗುವಾಗ 70 ಕೊಡ್ಲು ಯಾಕೆ ಹೋಗ್ತಾರೆ? ಅವರು ಬೇರೆ ಮಾರಾಟಗಾರರಿಂದ ಹೋಗಿ ಖರೀದಿ ಮಾಡ್ತಾರೆ. ಆದ್ರಿಂದ ಆ ಸಂಸ್ಥೆ ತನ್ನ ವಸ್ತುವನ್ನ ಮಾರ್ಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ, ಆಮೇಲೆ ಅದನ್ನ ಮಾರ್ಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂತಂದ್ರೆ, ಪರಿಪೂರ್ಣ ಪೈಪೋಟಿಯಲ್ಲಿ ಒಂದು ಸಂಸ್ಥೆ ಅಥವಾ ಒಂದು ಅಂಗಡಿಯಾರು ಏನಿರ್ತಾರೆ ಮಾರುಕಟ್ಟೆ ಬೆಲೆಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದು ಪ್ರೈಸ್ ಟೇಕರ್ ಆಗಿತ್ತು. ಅವರು ಅಕ್ಸೆಪ್ಟ್ ಮಾಡ್ಬೇಕು, ಎಷ್ಟು ಬೆಲೆ ನಿರ್ಧಾರ ಆಗುತ್ತಾರೋ ಅದನ್ನ ಸ್ವೀಕರಿಸಬೇಕಷ್ಟೇ ಹೊರತು ಅವ್ರ ಬೆಲೆಯನ್ನ ನಿರ್ಧರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಕ್ಕೆ ಈ ಪಾಯಿಂಟ್ ನಮ್ಗೆ ಅರ್ಥ ಮಾಡಿಸ್ತದೆ. ಇನ್ನು ಬೆಲೆ ಮತ್ತೆ ಸಂಸ್ಥೆಯ ಆದಾಯ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ಬೆಲೆ ಮತ್ತು ಸಂಸ್ಥೆಯ ಆದಾಯ. ಈಗ ಬೆಲೆ ನಿರ್ಧಾರವಾದ ನಂತರ ಸಂಸ್ಥೆಯ ಆದಾಯ ಹೇಗೆ ಬರುತ್ತೆ ಎಂಬುದನ್ನು ನಾವು ನೋಡೋಣ. ಸಂಸ್ಥೆ ಮಾರಾಟ ಮಾಡುವ ಒಂದು ಘಟಕದ ಬೆಲೆಯನ್ನ ಸರಾಸರಿ ಆದಾಯ, ಎವರೇಜ್ ರೆವಿನ್ಯೂ ಅಂತ ಕರೀತಾರೆ. ಅಂದ್ರೆ ಒಂದು ಸಂಸ್ಥೆ, ಒಂದು ಅಂಗಡಿ ಮಾರಾಟ ಮಾಡುವಂತಹ ಒಂದು ಘಟಕದ ಬೆಲೆ ಏನಿದೆ ಅದನ್ನೇ ಸರಾಸರಿ ಆದಾಯ ಅಂತ ಕರೀತಾರೆ. ಪರಿಪೂರ್ಣ ಪೈಪೋಟಿಯಲ್ಲಿ ಒಂದು ಸಂಸ್ಥೆ ಒಂದು ಘಟಕವನ್ನ ಮಾರುಕಟ್ಟೆ ಬೆಲೆಯಲ್ಲಿ ಮಾರ್ತದೆ. ಅಂದ್ರೆ ಒಂದು ಘಟಕವನ್ನ ಮಾರುಕಟ್ಟೆಯಲ್ಲಿ ಏನ್ ಬೆಲೆ ಇದೆ ಆ ಬೆಲೆಗೆ ಪರಿಪೂರ್ಣ ಪೈಪೋಟಿಯಲ್ಲಿ ಒಂದು ಅಂಗಡಿ ಮಾರಾಟ ಮಾಡ್ತದೆ. ಆದ್ರಿಂದ AR ಈಕ್ವಲ್ ಟು ಪ್ರೈಸ್, ಅಂದ್ರೆ ಸರಾಸರಿ ಆದಾಯ ಮತ್ತೆ ಸರಾಸರಿ ಬೆಲೆ ಸಮನಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅವರೇಜ್ ರೇಟ್ ಮತ್ತೆ ಅವರೇಜ್ ರೆವಿನ್ಯೂ ಮತ್ತೆ ಈಕ್ವಲ್ ಟು ಪ್ರೈಸ್ ಆಗುತ್ತೆ. AR ಈಕ್ವಲ್ ಟು ಪ್ರೈಸ್ ಆಗಿರುತ್ತೆ. ಅಂದ್ರೆ ಸರಾಸರಿ ಆದಾಯ ಈಕ್ವಲ್ ಟು ಬೆಲೆ ಅನ್ನುವಂಥ ಸಮಾನವಾಗಿರ್ತದೆ. ಇದೇ ರೀತಿ ಸೀಮಾಂತ ಆದಾಯ ಅಂದ್ರೆ ಮಾರ್ಜಿನಲ್ ರೆವಿನ್ಯೂ ಕೂಡ ಬೆಲೆಗೆ ಸಮನಾಗಿರ್ತದೆ. ಅಂದ್ರೆ ಪರಿಪೂರ್ಣ ಪೈಪೋಟಿಯಲ್ಲಿ ಪ್ರೈಸ್ ಈಕ್ವಲ್ ಟು AR ಈಕ್ವಲ್ ಟು MR, ಅಂದ್ರೆ ಪ್ರೈಸ್ ಈಕ್ವಲ್ ಟು ಅವರೇಜ್ ರೆವಿನ್ಯೂ ಈಕ್ವಲ್ ಟು ಮಾರ್ಜಿನಲ್ ರೆವಿನ್ಯೂ ಅನ್ನುವಂಥದ್ದು ನಾವು ನೋಡ್ಕೊಳ್ಬೇಕಾಗುತ್ತೆ. ಇದು ಒಂದು ಪರೀಕ್ಷೆಗೆ ಮುಖ್ಯವಾದ ಅಂಶ ಆಗಿರುತ್ತೆ. ಸೊ ಇದಿಷ್ಟನ್ನು ನೀವು ಬೈ ಹಾರ್ಟ್ ಮಾಡ್ಕೊಂಡು ಪರವಾಗಿಲ್ಲ, ಈಸಿ ಆಗಿದೆ. ಅಂದ್ರೆ AR ಅಂದ್ರೆ ಅವರೇಜ್ ರೆವಿನ್ಯೂ ಈಕ್ವಲ್ ಟು ಪ್ರೈಸ್, ಅವರೇಜ್ ರೆವಿನ್ಯೂ ಅಂದ್ರೆ ಸರಾಸರಿ ಆದಾಯ ಯಾವಾಗ್ಲೂ ಬೆಲೆಗೆ ಸಮನಾಗಿರುತ್ತೆ. ಹಾಗೇನೆ ಈ ಬೆಲೆ ಅನ್ನುವಂಥದ್ದು ಕೂಡ ಸರಾಸರಿ ಆದಾಯಕ್ಕೆ ಮತ್ತೆ ಸೀಮಾಂತ ಆದಾಯಕ್ಕೆ ಕೂಡ ಸಮನಾಗಿರ್ತದೆ. ಹಾಗಾಗಿ ಪ್ರೈಸ್ ಈಕ್ವಲ್ ಟು AR ಈಕ್ವಲ್ ಟು MR ಅಂತ ಕೂಡ ನೀವು ಬರೀಬಹುದು. ಇನ್ನು ಬೆಲೆ ನಿರ್ಧಾರ ಮತ್ತೆ ಸಂಸ್ಥೆಯ ಸಮತೋಲನ ಎನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಬೆಲೆ ನಿರ್ಧಾರ, ಸಂಸ್ಥೆಯ ಸಮತೋಲನ. ಈಗ ಸಂಸ್ಥೆ ಎಷ್ಟು ಉತ್ಪಾದಿಸಬೇಕು, ಒಂದು ಸಂಸ್ಥೆ ಎಷ್ಟನ್ನ ಉತ್ಪಾದಿಸಬೇಕು ಅನ್ನುವಂತ ಕ್ವಶನ್ ಬರುತ್ತೆ. ಮಾರುಕಟ್ಟೆಯಲ್ಲಿ ಬೆಲೆ 50 ಎಂದು ನಿರ್ಧಾರವಾಗಿದೆ ಒಂದು ವಸ್ತುವಿಂದ ಅನ್ಕೊಂಡ್ರೆ, ಒಂದು ಸಂಸ್ಥೆ ಒಂದು ಘಟಕ ಮಾರಿದಾಗ 50 ರೂಪಾಯಿ ಸಿಗುತ್ತೆ, ಮತ್ತೊಂದು ಘಟಕ ಹೆಚ್ಚಾಗಿ ಮಾರಿದಾಗಲೂ 50 ಸಿಗುತ್ತೆ. ಹೀಗಾಗಿ ಸಂಸ್ಥೆಯ ಮಾರ್ಜಿನಲ್ ರೆವಿನ್ಯೂ ಏನು 50 ರೂಪಾಯಿ ಆಗುತ್ತೆ. ಅಂದ್ರೆ ಅವ್ರಿಗೆ ಸಿಗುವುದು ಎಷ್ಟು? 50 ರೂಪಾಯಿ ಅಷ್ಟೇ. ಸಂಸ್ಥೆ ಹೆಚ್ಚುವರಿ ಉತ್ಪಾದನೆಯನ್ನು ಹೆಚ್ಚಿಸ್ತಾ ಹೋದಾಗ ಅವರ MC ಅಂದ್ರೆ ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಹೆಚ್ಚುವರಿ ಒಂದು ಘಟಕ ಉತ್ಪಾದಿಸಿದಾಗುವಂತ ವೆಚ್ಚ ಬದಲಾಗ್ತಾ ಹೋಗ್ತದೆ. ಅಂದ್ರೆ ಅವರು ಒಂದೊಂದೇ ಘಟಕಗಳನ್ನ ಇನ್ಕ್ರೀಸ್ ಮಾಡ್ತಾ ಹೋದ ಹಾಗೆ, ಹೆಚ್ಚಿಸ್ತಾ ಹೋದಾಗೆ ಘಟಕವನ್ನ ಅವರದ್ದು ಆಗುವ ವೆಚ್ಚ ಏನಿದೆ ಅದಕ್ಕೆ ಅದು ಬದಲಾಗ್ತಾ ಹೋಗ್ತದೆ. ಆಗ ಸಂಸ್ಥೆಯ ಸಮತೋಲನದ ಮುಖ್ಯ ನಿಯಮ ಏನು ಅಂತ ನೋಡ್ಕೊಳ್ಳೋಣ. ಈಗ ಸಂಸ್ಥೆಯ ಸಮತೋಲನದ ಮುಖ್ಯ ನಿಯಮ MR ಈಕ್ವಲ್ ಟು MC, ಅಂದ್ರೆ ಮಾರ್ಜಿನಲ್ ರೆವಿನ್ಯೂ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಅಂತ ಆಗುತ್ತೆ. ಅಂದ್ರೆ ಸಂಸ್ಥೆಯ ಸೀಮಾಂತ ಆದಾಯ ಮತ್ತೆ ಸೀಮಾಂತ ವೆಚ್ಚ ಸಮವಾಗುವಲ್ಲಿ ಸಂಸ್ಥೆಯ ಸಮತೋಲನ ಉತ್ಪಾದನೆ ನಿರ್ಧಾರವಾಗುತ್ತೆ. ಸಂಸ್ಥೆಯ ಸೀಮಾಂತ ಆದಾಯ ಮತ್ತೆ ಸೀಮಾಂತ ವೆಚ್ಚ ಸಮವಾಗುವಾಗ ಸಂಸ್ಥೆಯ ಸಮತೋಲನ ಉತ್ಪಾದನೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಇನ್ನು ಇದರಲ್ಲಿ ಬರುವಂತಹ ಅಲ್ಪಾವಧಿ ಬೆಲೆ ನಿರ್ಧಾರ ಎನ್ನುವಂತ ಕಾನ್ಸೆಪ್ಟ್ ಬಗ್ಗೆ ನೋಡೋಣ. ಅಲ್ಪಾವಧಿ ಬೆಲೆ ನಿರ್ಧಾರ. ಈಗ ಅಲ್ಪಾವಧಿಯ ವಿಷಯವನ್ನ ನೋಡೋಣ. ಅಲ್ಪಾವಧಿಯಲ್ಲಿ ಸಂಸ್ಥೆಯ ಕೆಲವು ವೆಚ್ಚಗಳು ಸ್ಥಿರವಾಗಿರುತ್ತೆ. ಉದಾಹರಣೆಗೆ ಕಟ್ಟಡದ ಬಾಡಿಗೆ, ಕೆಲವು ಯಂತ್ರಗಳ ವೆಚ್ಚ ಇತ್ಯಾದಿ ಸ್ಥಿರವಾಗಿರುತ್ತೆ. ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರವಾದ ನಂತರ ಸಂಸ್ಥೆ ಆ ಬೆಲೆಯನ್ನ ಸ್ವೀಕರಿಸುತ್ತೆ. ಈಗ ಸಂಸ್ಥೆ ಉತ್ಪಾದನೆ ಮುಂದುವರಿಸಬೇಕೆ ಅಥವಾ ಉತ್ಪಾದನೆ ನಿಲ್ಲಿಸಬೇಕೆ ಎಂಬುದನ್ನ ತನ್ನ ವೆಚ್ಚ ನೋಡಿ ನಿರ್ಧರಿಸುತ್ತೆ. ಬೆಲೆ ಸಂಸ್ಥೆಯ ಸರಾಸರಿ ಚರ ವೆಚ್ಚಕ್ಕಿಂತ ಹೆಚ್ಚಾಗಿದ್ರೆ ಅಲ್ಪಾವಧಿ ಸಂಸ್ಥೆ ಉತ್ಪಾದನೆ ಮುಂದುವರಿಸಬಹುದು. ಅರ್ಥ ಆಯ್ತಾ? ಅಂದ್ರೆ ಅಲ್ಪಾವಧಿ ಸಂಸ್ಥೆಯ ಕೆಲವು ವೆಚ್ಚಗಳು ಸ್ಥಿರವಾಗಿರುತ್ತೆ, ಅಂದ್ರೆ ಅದು ಬದಲಾವಣೆ ಆಗುದಿಲ್ಲ. ಉದಾಹರಣೆಗೆ ಕಟ್ಟಡದ ಬಾಡಿಗೆ ಯಂತ್ರಗಳೆಲ್ಲ ಸರಿಯಾಗಿರುತ್ತೆ, ಸೇಮ್ ಆಗಿರುತ್ತೆ ಅದ್ರ ವೆಚ್ಚ. ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟಂತ ನಿರ್ಧಾರವಾಗಿರುತ್ತೆ, ಅದರ ನಂತರ ಆ ಒಂದು ಅಂಗಡಿ ಎಂದರೆ ಆ ಬೆಲೆಯನ್ನ ಸ್ವೀಕರಿಸ್ತಾರೆ. ಈಗ ಆ ಅಂಗಡಿಯವರು ಉತ್ಪಾದನೆಯನ್ನ ಮುಂದುವರಿಸಬೇಕಾ ಒಂದು ವಸ್ತುವಿದು ಅಥವಾ ಉತ್ಪಾದನೆಯಲ್ಲಿ ನಿಲ್ಲಿಸಬೇಕೆ ಎನ್ನುವುದನ್ನ ವೆಚ್ಚ ನೋಡಿ ನಿರ್ಧರಿಸ್ತಾರೆ. ಅಂದ್ರೆ ಬೆಲೆಯ ಅಂಗಡಿಯ ಸರಾಸರಿ ಅವರ ಖರ್ಚುಗಳಿಗಿಂತ ಹೆಚ್ಚಾಗಿದ್ರೆ ಅಲ್ಪಾವಧಿ ಸಂಸ್ಥೆ ಉತ್ಪಾದನೆಯನ್ನ ಮುಂದುವರಿಸ್ತದೆ. ಅಥವಾ ಬೆಲೆ ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಆದ್ರೆ ಉತ್ಪಾದನೆ ಮುಂದುವರಿಸುವುದು ಸೂಕ್ತವಾಗಿರುವುದಿಲ್ಲ. ಯಾಕಂದ್ರೆ ಅಲ್ಲಿ ಖರ್ಚು ಜಾಸ್ತಿ ಆಗಿರುತ್ತೆ ಹೊರತು ಅಲ್ಲಿ ವ್ಯಾಪಾರ ಅವರಿಗೆ ಆಗುದಿಲ್ಲ. ಅಂತಹ ಸಂದರ್ಭದಲ್ಲಿ ಉತ್ಪಾದನೆಯನ್ನು ಅವರು ನಿಲ್ಲಿಸ್ತಾರೆ, ಅಲ್ಲಿ ಆ ಒಂದು ವಸ್ತುವಿನ ಉತ್ಪಾದನೆಯನ್ನು ನಿಲ್ಲಿಸ್ತಾರೆ. ಹೀಗಾಗಿ ಅಲ್ಪಾವಧಿ ಸಂಸ್ಥೆಯ ನಿರ್ಧಾರದಲ್ಲಿ ಬೆಲೆ, ಸರಾಸರಿ ಚರ ವೆಚ್ಚ ಮತ್ತೆ ಸೀಮಾಂತ ವೆಚ್ಚ ಬಹಳ ಮುಖ್ಯವಾಗಿರುತ್ತೆ. ಅಲ್ಪಾವಧಿಯಲ್ಲಿ ನಾವು
ಬೆಲೆಯ ನಿರ್ಧಾರ ಹೇಗಿರುತ್ತೆ ಅಂತ ನೋಡಿ ಆಯ್ತು. ಈಗ ದೀರ್ಘಾವಧಿಯಲ್ಲಿ ಬೆಲೆ ನಿರ್ಧಾರ ಹೇಗೆ ಆಗುತ್ತೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆಯಲ್ಲಿ ಅಂತ ಹೇಳುದಾದ್ರೆ, ದೀರ್ಘಾವಧಿಯಲ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾಗ್ತದೆ. ಅಂದ್ರೆ ದೀರ್ಘಾವಧಿಯಲ್ಲಿ ಎಲ್ಲ ವಸ್ತುಗಳ ಉತ್ಪಾದನಾ ಅಂಶಗಳನ್ನ ಬದಲಾಯಿಸಲು ಸಾಧ್ಯ. ಹೊಸ ಸಂಸ್ಥೆಗಳು ಕೂಡ ಮಾರುಕಟ್ಟೆಗೆ ಪ್ರವೇಶ ನೀಡಬಹುದು, ಅಥವಾ ಈಗಿರುವ ಸಂಸ್ಥೆಗಳು ಮಾರ್ಕೆಟ್ ನಿಂದ ಹೊರಗಡೆ ಹೋಗಬಹುದು. ಒಂದು ವೇಳೆ ಮಾರ್ಕೆಟ್ ನಲ್ಲಿ ಸಂಸ್ಥೆಗಳಿಗೆ ಹೆಚ್ಚಿನ ಲಾಭ ಸಿಗುತ್ತಿದ್ದರೆ ಹೊಸ ಸಂಸ್ಥೆಗಳು ಮಾರುಕಟ್ಟೆಗೆ ಪ್ರವೇಶಿಸಲು ಆಸಕ್ತಿ ತೋರಿಸ್ತಾರೆ. ಅಂದ್ರೆ ಗೊತ್ತಾಗತ್ತಲ್ಲ ನಮ್ಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ವ್ಯಾಪಾರ ಆಗ್ತಿದೆ ಅಂತ ಗೊತ್ತಾದಾಗ ಇನ್ನಿನ್ನು ಹೆಚ್ಚು ಹೆಚ್ಚು ಸಂಸ್ಥೆಗಳ ಅಂಗಡಿಗಳು ಬಂದು ಅಲ್ಲಿ ಆ ಮಾರ್ಕೆಟ್ ಅಲ್ಲಿ ಅಂಗಡಿ ಮಾಡ್ಲಿಕ್ಕೆ ಪ್ರವೇಶಿಸ್ಲಿಕ್ಕೆ ಆಸಕ್ತಿ ತೋರಿಸ್ತವೆ. ಹೊಸ ಸಂಸ್ಥೆಗಳು ಬಂದಾಗ ಮಾರುಕಟ್ಟೆಯಲ್ಲಿ ಪೂರೈಕೆ ಹೆಚ್ಚಾಗುತ್ತೆ. ಪೂರೈಕೆ ಹೆಚ್ಚಾದಾಗ ಬೆಲೆ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ಜಾಸ್ತಿ ಪೂರೈಕೆಗಳ ಅವಶ್ಯಕತೆಗಳು ಸಾಮಾನುಗಳಲ್ಲಿ ಇದ್ದಾಗ ಕಡಿಮೆ ಬೆಲೆಗೆ ಹೋಗುತ್ತೆ, ಕೆಲವೊಮ್ಮೆ ಅದು ವ್ಯಾಪಾರ ಆಗುದಿಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಬೆಲೆಗಳು ಕೂಡ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೇನೆ ಪೂರೈಕೆ ಕೂಡ ಹೆಚ್ಚಾದಾಗ ಬೆಲೆ ಸಾಧ್ಯತೆ ಆಗುವಂತೆ ಕಡಿಮೆ, ಈ ರೀತಿಯಾಗಿ ಆಗುತ್ತೆ. ಇನ್ನೊಂದು ಕಡೆ ಸಂಸ್ಥೆಗಳು ನಷ್ಟ ಅನುಭವಿಸುತ್ತಿದ್ರೆ ಕೆಲವು ಸಂಸ್ಥೆಗಳು ಕೂಡ ಮಾರ್ಕೆಟ್ ನಿಂದ ಹೊರಗಡೆ ಹೋಗ್ಬಹುದು. ಸಂಸ್ಥೆಗಳು ಹೊರಗೆ ಹೋದಾಗ ಕೂಡ ಪೂರೈಕೆಗಳು ಕಡಿಮೆಯಾಗತ್ತೆ. ಪೂರೈಕೆ ಕಡಿಮೆಯಾದಾಗ ಬೆಲೆ ಹೆಚ್ಚಾಗುತ್ತೆ. ಹೀಗಾಗಿ ದೀರ್ಘಾವಧಿಯಲ್ಲಿ ಹೊಸ ಸಂಸ್ಥೆಗಳ ಪ್ರವೇಶ ಮತ್ತೆ ಹಳೆ ಸಂಸ್ಥೆಗಳ ನಿರ್ಗಮನದಿಂದ ಮಾರುಕಟ್ಟೆಯಲ್ಲಿ ಒಂದು ಸಮತೋಲನ ಉಂಟಾಗುತ್ತದೆ ಎನ್ನುವುದನ್ನ ನಾವು ನೋಡ್ಬೋದಾಗಿದೆ. ಇದೆಲ್ಲವೂ ಈ ಒಂದು ಕಾನ್ಸೆಪ್ಟ್ ನಲ್ಲಿ ಬರುವಂತ ಅಂಶಗಳಾಗಿರುತ್ತೆ. ಇನ್ನು ಸಾಮಾನ್ಯ ಲಾಭ ಮತ್ತೆ ಪರಿಪೂರ್ಣ ಪೈಪೋಟಿ ಎನ್ನುವಂತ ಇನ್ನೊಂದು ಕಾನ್ಸೆಪ್ಟ್ ಅನ್ನು ನಾವು ನೋಡೋಣ. ದೀರ್ಘಾವಧಿಯಲ್ಲಿ ಪರಿಪೂರ್ಣ ಪೈಪೋಟಿಯ ಮಾರ್ಕೆಟ್ ನಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಲಾಭ ಮಾತ್ರ ಉಳಿಯುತ್ತೆ. ಅಂದ್ರೆ ನಾರ್ಮಲ್ ಪ್ರಾಫಿಟ್ ಅಷ್ಟೇ ಉಳಿಯುತ್ತೆ ಪರಿಪೂರ್ಣ ಪೈಪೋಟಿಯಲ್ಲಿ. ದೀರ್ಘಾವಧಿಯಂತಹ ಪರಿಸ್ಥಿತಿಯಲ್ಲಿ ಹೆಚ್ಚುವರಿ ಲಾಭ ಇದ್ದರೆ ಹೊಸ ಸಂಸ್ಥೆಗಳು ಮಾರ್ಕೆಟ್ಗೆ ಬರ್ತವೆ. ಅವುಗಳ ಪ್ರವೇಶದಿಂದ ಪೂರೈಕೆ ಹೆಚ್ಚಾಗುತ್ತೆ. ಪೂರೈಕೆ ಹೆಚ್ಚಾದಾಗ ಬೆಲೆ ಕಡಿಮೆ ಆಗುತ್ತೆ. ಹೀಗಾಗಿ ಲಾಭ ಕಡಿಮೆ ಆಗುತ್ತಾ ಹೋಗುತ್ತೆ. ಅಂತಿಮವಾಗಿ ಸಂಸ್ಥೆಗಳು ಲಾಭವನ್ನ ಪಡೆಯುವ ಮಟ್ಟದಲ್ಲಿ ಸಮತೋಲನವನ್ನ ಸಾಧಿಸ್ತಾರೆ. ಅಂದ್ರೆ ಒಂದು ಹೊಸ ಸಂಸ್ಥೆಯ ಆಗಮನ ಹಳೆಯ ಸಂಸ್ಥೆಯ ನಿರ್ಗಮನದಿಂದಾಗಿ ಕೂಡ ಅಲ್ಲಿ ಸಮತೋಲನ ಉಂಟಾಗುವುದನ್ನ ನಾವು ನೋಡಬಹುದಾಗಿದೆ. ಅದೇ ರೀತಿ ನಿರಂತರ ನಷ್ಟ ಇದ್ರೆ ಕೆಲವು ಸಂಸ್ಥೆಗಳು ಹೊರಗಡೆ ಹೋಗ್ತದೆ, ಆಗ ಕೂಡ ಪೂರೈಕೆ ಕಡಿಮೆ ಆಗುತ್ತೆ. ಅಂದ್ರೆ ಅವ್ರಿಗೆ ಯಾವಾಗ್ಲೂ ಲಾಸ್ ಆಗ್ತಾ ಇದ್ರೆ ಯಾರು ಅಂಗಡಿ ಇಟ್ಕೊಳ್ಳೋದಿಲ್ಲ, ಅವ್ರು ಹೊರಗಡೆ ಬಿಟ್ಟು ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಕೂಡ ಪೂರೈಕೆ ಕಡಿಮೆ ಆಗುತ್ತೆ. ಇದರಿಂದ ಕೂಡ ಬೆಲೆ ಸುಧಾರಿಸಲಿಕ್ಕೆ ಆಗ್ತದೆ. ಹೀಗಾಗಿ ದೀರ್ಘಾವಧಿ ಮಾರ್ಕೆಟ್ ನಲ್ಲಿ ಶಕ್ತಿಗಳು ಸಮತೋಲನವನ್ನ ತರುತ್ತದೆ ಎನ್ನುವುದನ್ನ ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ಸರಳವಾಗಿ ಇದನ್ನೆಲ್ಲ ನೆನ್ಪಿಟ್ಕೊಳ್ಬಹುದಾದ್ರೆ, ಪರಿಪೂರ್ಣ ಪೈಪೋಟಿಯಲ್ಲಿ ಅನೇಕ ಮಾರಾಟಗಾರರು ಇರ್ತಾರೆ, ಅನೇಕ ಖರೀದಿಗಾರರು ಇರ್ತಾರೆ, ಎಲ್ಲರೂ ಒಂದೇ ವಸ್ತುವನ್ನ ಮಾರ್ತಾರೆ. ಆದ್ರೆ ಒಬ್ಬ ಸಂಸ್ಥೆಗೆ ತನ್ನದೇ ಬೆಲೆಯನ್ನು ನಿಗದಿಪಡಿಸುವ ಶಕ್ತಿ ಇರುವುದಿಲ್ಲ. ಮಾರ್ಕೆಟ್ ನಲ್ಲಿ ಬೇಡಿಕೆ ಮತ್ತೆ ಪೂರೈಕೆ ಮೂಲಕ ಬೆಲೆ ನಿರ್ಧಾರವಾಗುತ್ತೆ. ಆ ಬೆಲೆಯನ್ನ ಪ್ರತಿಯೊಂದು ಸಂಸ್ಥೆಗಳು ಸ್ವೀಕರಿಸುತ್ತೆ. ಅಂತಹ ಸಂಸ್ಥೆಯನ್ನ ಪ್ರೈಸ್ ಟೇಕರ್ ಅಥವಾ ಅಂತಹ ಅಂಗಡಿಗಳನ್ನ ರಿಸೀವರ್ ಅಂತ ಹೇಳ್ತಾರೆ. ಬೆಲೆ ಸ್ವೀಕರಿಸುವಂತಹ ಒಂದು ಸಂಸ್ಥೆ ಅಂತ ಹೇಳ್ತಾರೆ. ಪರಿಪೂರ್ಣ ಪೈಪೋಟಿಯಲ್ಲಿ ಪ್ರೈಸ್ ಈಕ್ವಲ್ ಟು ಅವರೇಜ್ ರೆವಿನ್ಯೂ ಈಕ್ವಲ್ ಟು ಮಾರ್ಜಿನಲ್ ರೆವಿನ್ಯೂ. ಅಂದ್ರೆ ಬೆಲೆ ಏನಿರುತ್ತೆ, ಸಮತೋಲನ ಬೆಲೆ ಯಾವಾಗ ಸರಿಯಾಗತ್ತೆ ಅಂತಂದ್ರೆ ಸರಾಸರಿ ಆದಾಯ ಮತ್ತೆ ಸೀಮಾಂತ ಆದಾಯ ಸಮನಾದಾಗ. ಸಂಸ್ಥೆಯ ಸಮತೋಲನದಲ್ಲಿ MR ಈಕ್ವಲ್ ಟು MT. ಪರಿಪೂರ್ಣ ಪೈಪೋಟಿಯಲ್ಲಿ ಪ್ರೈಸ್ ಈಕ್ವಲ್ ಟು AR ಈಕ್ವಲ್ ಟು MR. ಸಂಸ್ಥೆಯ ಸಮತೋಲನದಲ್ಲಿ ಮಾರ್ಜಿನಲ್ ರೆವಿನ್ಯೂ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್ ಅಂತ ಆಗುತ್ತೆ. ಇದಿಷ್ಟನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಇನ್ನು ಆದ್ದರಿಂದ ಪ್ರೈಸ್ ಈಕ್ವಲ್ ಟು MR ಈಕ್ವಲ್ ಟು MC ಎನ್ನುವುದನ್ನು ನಾವು ಜಸ್ಟ್ ಇದೊಂದು ಫಾರ್ಮುಲಾವನ್ನ ನೀವು ನೆನ್ಪಿಟ್ಕೊಂಡ್ರು ಸಾಕಾಗುತ್ತೆ ಎಂಬುದು ಒಂದು ಸಂಸ್ಥೆಯ ಸಮತೋಲನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಲ್ಪಾವಧಿಯಲ್ಲಿ ಸಂಸ್ಥೆ ತನ್ನ ವೆಚ್ಚವನ್ನ ಗಮನಿಸಿ ಉತ್ಪಾದನೆ ಮುಂದುವರಿಸ್ತದೆ. ಅಂದ್ರೆ ವೆಚ್ಚ ಎಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಅದರ ಮುಖಾಂತರ ಉತ್ಪಾದನೆ ಮುಂದುವರಿಸಬೇಕಾ ಅಥವಾ ನಿಲ್ಲಿಸಬೇಕಾ ಅನ್ನೋದನ್ನ ಅಲ್ಪಾವಧಿ ಸಂಸ್ಥೆ ನಿರ್ಧರಿಸುತ್ತೆ. ಇನ್ನು ದೀರ್ಘಾವಧಿಯಲ್ಲಿ ಹೊಸ ಸಂಸ್ಥೆಗಳ ಪ್ರವೇಶ ಮತ್ತೆ ಹಳೆ ಸಂಸ್ಥೆಗಳ ನಿರ್ಗಮನದಿಂದ ಮಾರುಕಟ್ಟೆಯಲ್ಲಿ ಒಂದು ಸಮತೋಲನ ಬರುತ್ತೆ. ಹೀಗಾಗಿ ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ನಿರ್ಧಾರವು ಮಾರುಕಟ್ಟೆಯ ಬೇಡಿಕೆ ಮತ್ತೆ ಪೂರೈಕೆ ಮೂಲಕವೇ ನಡೆಯುತ್ತದೆ. ಪ್ರತ್ಯೇಕ ಸಂಸ್ಥೆ ಆ ಬೆಲೆಯನ್ನ ಸ್ವೀಕರಿಸ್ತದೆ. ಅಂದ್ರೆ ಇದು ನಾವು ನೆನ್ಪಿಟ್ಕೊಳ್ಬೇಕಾದ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಹೇಗೆ ನಿರ್ಧಾರ ಆಗುತ್ತೆ ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ಎನ್ನುವಂಥದ್ದು? ಮಾರುಕಟ್ಟೆಯ ಬೇಡಿಕೆ ಎಷ್ಟಿದೆ ಅದರ ಪ್ರಕಾರ ಮಾರುಕಟ್ಟೆಯ ಪೂರೈಕೆ ಎಷ್ಟಿದೆ ಅದರ ಪ್ರಕಾರ ಇಲ್ಲಿ ಬೆಲೆ ಎನ್ನುವಂಥದ್ದು ನಿರ್ಧಾರ ಆಗುತ್ತೆ. ಇದಿಷ್ಟು ಕೂಡ ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ನಿರ್ಧಾರ ಎನ್ನುವಂತಹ ಒಂದು ಟಾಪಿಕ್ ಆಗಿರುತ್ತೆ. ಮೊದಲನೇದಾಗಿ ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ನಿರ್ಧಾರ ಅಂದ್ರೆ ಏನ್ ಹೇಳುದು? ಮಾರುಕಟ್ಟೆಯಲ್ಲಿ ಒಂದೇ ರೀತಿಯ ವಸ್ತುವನ್ನು ಮಾರುವ ಹೆಚ್ಚಿನ ಸಂಖ್ಯೆಯ ಮಾರಾಟಗಾರರು ಇರ್ತಾರೆ, ಹಾಗೆ ಹೆಚ್ಚಿನ ಖರೀದಿಗಾರರು ಇರ್ತಾರೆ. ಅದನ್ನ ಪರಿಪೂರ್ಣ ಪೈಪೋಟಿಯ ಮಾರ್ಕೆಟ್ ಅಂತ ಕರೀತಾರೆ. ಇನ್ನು ನಾವೀಗ ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ನಿರ್ಧಾರ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಇದರಲ್ಲಿ ಬರುವಂತಹ ಕಾನ್ಸೆಪ್ಟ್ ಗಳು ಯಾವ್ದಪ್ಪ ಅಂತಂದ್ರೆ, ಮೊದಲನೇದಾಗಿ ಪರಿಪೂರ್ಣ ಪೈಪೋಟಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ಹೇಗೆ ನಿರ್ಧಾರವಾಗುತ್ತೆ ಅಂತ ತಿಳ್ಕೊಂಡ್ವಿ. ಬೇಡಿಕೆ ಮತ್ತೆ ಪೂರೈಕೆಗಳ ಮುಖಾಂತರ ಇಲ್ಲಿ ಬೆಲೆ ನಿರ್ಧಾರ ಆಗುತ್ತೆ ಎನ್ನುವುದನ್ನ ನಾವು ತಿಳ್ಕೊಂಡ್ವಿ. ಅದಾದ ನಂತರ ಸಮತೋಲನ ಬೆಲೆ ಎನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸಮತೋಲನ ಬೆಲೆ ಅಂದಾಗ ಅದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಸಮತೋಲನ ಬೆಲೆ ಅಂದ್ರೆ ಏನು?
ಒಂದು ಮಾರ್ಕೆಟ್ ಅಲ್ಲಿ ಒಂದು ವಸ್ತುವಿಗೆ ಬೇಡಿಕೆ 100 ಘಟಕ ಇರುತ್ತೆ, ಸೇಮ್ ಅಷ್ಟೇ ಘಟಕದಲ್ಲಿ ಪೂರೈಸಲು ಕೂಡ ಇರ್ತಾರೆ ಜನರು. ಅಂದ್ರೆ ಬೇಡಿಕೆ ಮತ್ತೆ ಪೂರೈಕೆಗಳು ಇಲ್ಲಿ ಎರಡು ಸಮಾನರಾಗಿರುತ್ತೆ. ಅಂದ್ರೆ ಒಂದು ವಸ್ತು ನೂರು ಜನರಿಗೆ ಬೇಕು, ಹಾಗೇನೆ ಆ ಒಂದು ಅಂಗಡಿಯಲ್ಲಿ 100 ವಸ್ತು ಅಷ್ಟೇ ಇರುವುದು, ಹಾಗಾಗಿ ಹೆಚ್ಚುವರಿ ಸರಕು ಕೂಡ ಅಲ್ಲಿ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನಿರ್ಧಾರವಾಗುವಂತ ಬೆಲೆಯನ್ನೇ ಸಮತೋಲನ ಬೆಲೆ ಎಂದು ಕರೀತಾರೆ. ಇನ್ನು ಅದಾದ ನಂತರ ಮಾರುಕಟ್ಟೆ ಮತ್ತೆ ಇದರಲ್ಲಿ ಈ ಒಂದು ಪರಿಪೂರ್ಣ ಪೈಪೋಟಿಯಲ್ಲಿ ಬೆಲೆ ನಿರ್ಧಾರ ಆಗುವಂತ ಕಾನ್ಸೆಪ್ಟ್ ನಲ್ಲಿ ಬರುವಂತ ಅನೇಕ ಅಂಶಗಳನ್ನ ನಾವು ನೋಡ್ಕೊಂಡ್ವಿ. ಅಂದ್ರೆ ಒಂದು ಮಾರುಕಟ್ಟೆ ಬೆಲೆ ಮತ್ತೆ ಸಂಸ್ಥೆಯ ಬೆಲೆ ಎನ್ನುವಂಥದ್ದು ನೋಡ್ಕೊಂಡ್ವಿ. ಹಾಗೇನೆ ಪರಿಪೂರ್ಣ ಪೈಪೋಟಿಯ ಮುಖ್ಯ ಲಕ್ಷಣಗಳನ್ನ 6 ಮುಖ್ಯ ಲಕ್ಷಣಗಳನ್ನ ನೋಡ್ಕೊಂಡ್ವಿ. ಅನೇಕ ಮಾರಾಟಗಾರರು ಇರ್ತಾರೆ, ಅನೇಕ ಖರೀದಿದಾರರು ಇರ್ತಾರೆ, ಹಾಗೇನೆ ಏಕರೂಪದ ವಸ್ತು ಇರುತ್ತೆ, ಮುಕ್ತ ಪ್ರವೇಶ ಮತ್ತೆ ನಿರ್ಗಮನ ಇರುತ್ತೆ, ಮಾರುಕಟ್ಟೆಯ ಸಂಪೂರ್ಣ ಜ್ಞಾನ ಇರ್ಬೇಕಾಗುತ್ತೆ, ಮತ್ತೆ ಉತ್ಪಾದನಾ ಅಂಶಗಳ ಚಲನೆಯ ಸ್ವಾತಂತ್ರ್ಯ ಇರ್ಬೇಕಾಗುತ್ತೆ. ಇದಿಷ್ಟು ಕೂಡ ಲಕ್ಷಣಗಳನ್ನ ನೋಡ್ಕೊಂಡ್ವಿ. ಅದಾದ ನಂತರ ಒಂದು ಸಂಸ್ಥೆಗೆ ಬೆಲೆಯನ್ನ ಏಕೆ ನಿರ್ಧರಿಸಲು ಸಾಧ್ಯವಿಲ್ಲ ಎನ್ನುವುದನ್ನ ನಾವಿಲ್ಲಿ ನೋಡಿದ್ವಿ. ಯಾಕೆ ಸಾಧ್ಯ ಇಲ್ಲ? ಒಂದು ವಸ್ತುವಿನ ಬೆಲೆ 100 ಜನ ಅಂಗಡಿ ಇರುತ್ತೆ, 100 ಜನರ ಅಂಗಡಿ ಇರುತ್ತೆ, 100 ಜನರ ಖರೀದಿದಾರಿದ್ದಾಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಸ್ತುಗೆ ಅವ್ರು 50 ರೂಪಾಯಿ ಅಂತ ಡಿಸೈಡ್ ಮಾಡಿದ ನಂತರ ಯಾವುದೋ ಒಂದು ಅಂಗಡಿಯವರು ಅದನ್ನ 70 ರೂಪಾಯಿಗೆ ಮಾರ್ತೇನೆ ಅಂದಾಗ ಯಾರು ಅಲ್ಲಿ ಖರೀದಿ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೆ 50 ರೂಪಾಯಿ ಸಿಗುವಾಗ ಯಾರು 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಖರೀದಿ ಮಾಡ್ತಾರಲ್ವಾ. ಹಾಗಾಗಿ ಆ ಜಾಸ್ತಿ ಮಾಡಿದ ಅಂಗಡಿಯವನಿಗೆ ಮಾರಾಟ ಆಗದಿರುವಂತ ಸಾಧ್ಯತೆ ಇರುತ್ತೆ, ಅವನ ವಸ್ತುಗಳು ಹಾಗೆ ಉಳಿಯುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಪರಿಪೂರ್ಣ ಪೈಪೋಟಿಯಲ್ಲಿ ಒಂದು ಸಂಸ್ಥೆ ಬೆಲೆಯನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೇವಲ ಪರಿಪೂರ್ಣ ಸಂಸ್ಥೆ ಎನ್ನುವಂಥದ್ದು ಪ್ರೈಸ್ ಟೇಕರ್ ಆಗಿರ್ತಾರೆ, ಅಂದ್ರೆ ಪ್ರೈಸ್ ಬೆಲೆಯನ್ನ ಸ್ವೀಕರಿಸುವವರಷ್ಟೇ ಆಗಿರ್ತಾರೆ. ಅದಾದ ನಂತರ ಬರುವಂತ ಕೆಲವೊಂದು ಕಾನ್ಸೆಪ್ಟ್ ಗಳನ್ನ ನಾನು ನೋಡ್ಕೊಂಡ್ವಿ. ಅಂದ್ರೆ ಬೆಲೆ ಮತ್ತೆ ಸಂಸ್ಥೆಯ ಆದಾಯದ ಬಗ್ಗೆ ತಿಳ್ಕೊಂಡ್ವಿ, ಹಾಗೇನೆ ಬೆಲೆ ನಿರ್ಧಾರ ಮತ್ತೆ ಸಂಸ್ಥೆಯ ಸಮತೋಲನದ ಬಗ್ಗೆ ತಿಳ್ಕೊಂಡ್ವಿ. ಅದಾದ ನಂತರ ಸಂಸ್ಥೆಯ ಸಮತೋಲನದ ಮುಖ್ಯ ನಿಯಮ ಏನಿದೆ ಅದನ್ನ ತಿಳ್ಕೊಂಡ್ವಿ. ಅದಾದ ನಂತರ ಇಂಪಾರ್ಟೆಂಟ್ ಆದ ಟಾಪಿಕ್ ಏನು, ಅಲ್ಪಾವಧಿಯಲ್ಲಿ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಮತ್ತೆ ದೀರ್ಘಾವಧಿಯಲ್ಲಿ ಬೆಲೆ ಹೇಗೆ ನಿರ್ಧಾರ ಆಗುತ್ತೆ ಎನ್ನುವಂತ ಕಾನ್ಸೆಪ್ಟ್ ಗಳನ್ನ ನೋಡಿದ್ವಿ. ಕೊನೆಯಲ್ಲಿ ಸಾಮಾನ್ಯ ಲಾಭ ಮತ್ತೆ ಪರಿಪೂರ್ಣ ಪೈಪೋಟಿ ಎನ್ನುವಂತ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಸಾಮಾನ್ಯ ಲಾಭ ಮತ್ತೆ ಪರಿಪೂರ್ಣ ಪೈಪೋಟಿಯ ಬಗ್ಗೆ ತಿಳ್ಕೊಂಡ್ವಿ. ಸಾಮಾನ್ಯ ಲಾಭ ಪರಿಪೂರ್ಣ ಪೈಪೋಟಿ ಅಂದ್ರೆ ಏನು? ದೀರ್ಘಾವಧಿಯಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಲಾಭ ನಾರ್ಮಲ್ ಆಗಿರುತ್ತೆ, ಪ್ರಾಫಿಟ್ ಅನ್ನುವಂಥದ್ದು. ಹೆಚ್ಚುವರಿ ಲಾಭ ಇದ್ರೆ ಹೆಚ್ಚು ಸಂಸ್ಥೆಗಳು ಮಾರುಕಟ್ಟೆ ಬರ್ತವೆ, ಅವುಗಳ ಪ್ರವೇಶದಿಂದ ಪೂರೈಕೆ ಹೆಚ್ಚಾಗ್ತದೆ, ಪೂರೈಕೆ ಹೆಚ್ಚಾದಾಗ ಅಲ್ಲಿ ಬೆಲೆ ಕಡಿಮೆ ಆಗುತ್ತೆ, ಹೀಗಾಗಿ ಹೆಚ್ಚುವರಿ ಲಾಭ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಅಂತಿಮವಾಗಿ ಸಂಸ್ಥೆಗಳು ಲಾಭವನ್ನ ಪಡೆಯುವ ಮಟ್ಟದಲ್ಲಿ ಸಮತೋಲವನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನ ನಾವಿಲ್ಲಿ ತಿಳ್ಕೊಂಡ್ವಿ. ಹೀಗಾಗಿ ಇದಿಷ್ಟು ಚಾಪ್ಟರ್ಗಳು ಕೂಡ ನಾನು ನಿಮ್ಗೆ ಸರಳವಾದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ದಯವಿಟ್ಟು ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಈ ವಿಡಿಯೋದಿಂದ ನಿಮ್ಗೆ ಸಹಾಯ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಒಂದು ಬಾರಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಂಡು ಇನ್ನೊಂದ್ಸಲ ಅರ್ಥ ಆಗ್ಲಿಲ್ಲ ಅಂದ್ರೆ 1-2-3 ಸಲ ಕೇಳಿಸ್ಕೊಂಡ್ರೆ ಒಂದು ಕಾನ್ಸೆಪ್ಟ್ ನಿಮ್ಗೆ ಏನಂತ ಅರ್ಥ ಆಗುತ್ತೆ. ಅದಾದ ನಂತರ ನಿಮ್ಗೆ ಅರ್ಥ ಆಗುವಂತ ನಿಮ್ಗೆ ಗೊತ್ತಾದ ರೀತಿಯಲ್ಲಿ ಕೂಡ ನೀವು ಆನ್ಸರ್ನ ಬರಿತಾ ಹೋಗ್ಬೋದು. ಓವರ್ ಆಲ್ ನೀವು ಬರೆಯುವಾಗ ನಿಮ್ದು ಕಾನ್ಸೆಪ್ಟ್ ಏನಿದೆ ಆ ವಿಷಯ ಅಲ್ಲಿ ಯಾರನ್ನು ಕರೆಕ್ಷನ್ ಮಾಡ್ತಾರೆ ಅವರಿಗೆ ಅರ್ಥ ಆದ್ರೆ ಸಾಕು, ಅದ್ ಪಾಯಿಂಟ್ ಅದೇ ಆಗಿರ್ಬೇಕು. ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೇನೆ ನೀವು ಒಂದು ಪಾಯಿಂಟ್ ಅನ್ನ ಬರಿಬೇಕಾಗ್ತದೆ. ಮತ್ತೆ ನಿಮ್ಗೆ ಇದರ ಕುರಿತಾಗಿ ಇನ್ನು ಏನು ಪರಿಪೂರ್ಣ ಪೈಪೋಟಿಯಲ್ಲಿ ಮಾರ್ಕೆಟ್ ಇದು ಬೆಲೆ ನಿರ್ಧಾರ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದನ್ನ ನೀವು ನೋಡ್ಬೇಕಾದ್ರೆ ಇಲ್ಲಿ ಪುಸ್ತಕ ಇದ್ದವ್ರು ದಯವಿಟ್ಟು ಬುಕ್ ಅಲ್ಲೂ ಕೂಡ ಒಂದ್ ಬಾರಿ ನೋಡ್ಕೊಳ್ಳಿ, ಲಕ್ಷಣಗಳೆಲ್ಲ ಇರ್ತವೆ. ಇಲ್ಲಾಂದ್ರೆ ಈಗಾಗ್ಲೇ ನಾನು ಹೇಳಿದ್ದೀನಿ, ನಿಮ್ಗೆ ಈಗಾಗ್ಲೇ ಕೊಟ್ಟಿದ್ದೀನಲ್ವಾ, ಒಂದ್ ಮಾರಾಟಗಾರರು ಜಾಸ್ತಿ ಇರ್ತಾರೆ, ಖರೀದಿಗಾರರು ಜಾಸ್ತಿ ಇರ್ತಾರೆ, ಉತ್ಪಾದನಾಂಗಗಳ ಚಲನೆ. ನಾನು ಈಗಾಗ್ಲೇ ಈ ಪಾಯಿಂಟ್ ಅನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮ್ಗೆ ಅದೇ ಪಾಯಿಂಟ್ ಅದೇ ಇಲ್ಲಿರುವುದು. ಅಂದ್ರೆ ಈಗಾಗ್ಲೇ ನಾನು ಹೇಳಿದ್ದೀನಿ ಲಕ್ಷಣಗಳು ಏನ್ ಬರುತ್ತೆ, ಅನೇಕ ಮಾರಾಟಗಾರರು ಇರ್ತಾರೆ, ಅಲ್ಲಿ ಕೂಡ ಏನಿದೆ ಅನೇಕ ಮಾರಾಟಗಾರರು ಇರ್ತಾರೆ. ಎರಡನೇದೇನು, ಅನೇಕ ಖರೀದಿದಾರರು ಇರ್ತಾರೆ, ಹಾಗೇನೆ ಮುಕ್ತ ಪ್ರವೇಶ ಇರುತ್ತೆ, ಪರಿಪೂರ್ಣ ಮಾರ್ಕೆಟ್ ಜ್ಞಾನ ಇರ್ಬೇಕಾಗತ್ತೆ, ಸಂಪೂರ್ಣ ಮಾರುಕಟ್ಟೆಯ ಜ್ಞಾನ ಇರುತ್ತೆ, ಉತ್ಪಾದನಾಂಶಗಳ ಚಲನೆಯ ಸ್ವಾತಂತ್ರ್ಯ ಅನ್ನುವಂತ ಲಕ್ಷಣಗಳಲ್ಲಿ ಬರುತ್ತೆ ಇಲ್ಲಿ. ಹಾಗೇನೆ ಉತ್ಪಾದನಾಂಕಗಳ ಚಲನೆಯ ಸ್ವಾತಂತ್ರ್ಯ ಏನ್ ಕೊಟ್ಟಿದೆ ಅದೇನೆ ಕೊಟ್ಟಿದ್ದಾರೆ. ಸೊ ಬುಕ್ ಅಲ್ಲಿ ಏನಿದೆ ಅದನ್ನ ಸರಳವಾಗಿ ನಾನು ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ನನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹಾಕಿರುವುದು. ಬುಕ್ಸ್ ಇದ್ದವರು ಒಮ್ಮೆ ಬುಕ್ಸ್ ಅನ್ನ ನೋಡ್ಕೊಳ್ಳಿ, ಹಾಗೇನೆ ಒಂದ್ಸಲ ಓದ್ಕೊಳ್ಳಿ, ಅದಕ್ಕೆ ಇನ್ನು ಎಕ್ಸ್ಟ್ರಾ ಅಡಿಷನಲ್ ಪಾಯಿಂಟ್ ಗಳನ್ನೆಲ್ಲ ಸೇರಿಸ್ಕೊಂಡು ನೀವು ಇನ್ನೂ ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಈ ತರ ಕಾಲಮ್ ನೆಲ್ಲ ಕೊಟ್ಟಿದ್ದಾರೆ ಬುಕ್ ಅಲ್ಲಿ, ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ವಿಡಿಯೋದಲ್ಲಿ ನಿಮ್ಗೆ ಬರೀ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ಬದಲಾಗಿ ಅರ್ಥ ಮಾಡಿಸ್ಲಿಕ್ಕೆ ಆಗುದಿಲ್ಲ ಎನ್ನುವಂತ ಕಾರಣಕ್ಕಾಗಿ ಈ ಬ್ಲಾಕ್ ಗಳನ್ನ ಅಥವಾ ಏನು ರೇಖಾಚಿತ್ರಗಳನ್ನ ಕೋಷ್ಟಕಗಳನ್ನೆಲ್ಲ ನಾನು ಹಾಕಿಲ್ಲ. ನಿಮ್ಗೆ ಬೇಕಾದ್ರೆ ಬುಕ್ ಅಲ್ಲಿ ಒಂದ್ಸಲ ಈ ಕೋಷ್ಟಕಗಳನ್ನೆಲ್ಲ ನೋಡಿ ಆ ಕೋಷ್ಟಕಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಬುಕ್ ಇಲ್ಲದವ್ರು ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡಿದ್ದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ಕೋಬಹುದು. ಹಾಗಾಗಿ ದಯವಿಟ್ಟು ನೀವು ಫಸ್ಟ್ ಕಾನ್ಸೆಪ್ಟ್ ಏನಂತ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅರ್ಥ ಆದ್ರೆ ನಿಮ್ಗೆ ಬರೀಲಿಕ್ಕೆ ಸ್ವಲ್ಪ ಜ್ಞಾನ ಸಿಗುತ್ತೆ ಅನ್ನೋದನ್ನ ನಾನಿಲ್ಲಿ ಹೇಳ್ಬೋದಾಗಿದೆ. ಸೊ ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡ್ತಿರುವಂತಹ ವಿಡಿಯೋ ಅಟ್ಲೀಸ್ಟ್ ವರ್ತ್ ಇದೆಯಾ, ಸ್ಟೂಡೆಂಟಿಗೆ ರೀಚ್ ಆಗ್ತಿದ್ಯಾ, ಸ್ವಲ್ಪ ಮಟ್ಟಿಗಾದ್ರೂ ಅವರಿಗೆ ಅದರಿಂದ ಹೆಲ್ಪ್ ಆಗ್ತಿದ್ಯಾ ಅನ್ನೋದನ್ನ ನಾನು ತಿಳ್ಕೊಂಡ್ರೆ ನನಗೆ ಮುಂದೆ ವಿಡಿಯೋ ಮಾಡ್ಲಿಕ್ಕೆ ಅದರಿಂದ ಸಹಾಯ ಆಗುತ್ತೆ. ಬದಲಾಗಿ ಸುಮ್ಮನೆ ನಾನು ವಿಡಿಯೋ ಮಾಡೋದಕ್ಕಿಂತ
ಕೆಲವೊಂದು ಅರ್ಥ ಆಗದಿರುವಂತಹ ಕಾನ್ಸೆಪ್ಟ್ ಗಳನ್ನ ಬಿಡುದೇ ಮಾಡದೇ ಇರೋದು ಒಳ್ಳೇದು, ಅಥವಾ ಸ್ಟೂಡೆಂಟ್ಸ್ ಗೆ ಅದ್ರ ಬಗ್ಗೆ ಕನ್ಫ್ಯೂಷನ್ ಇನ್ನು ಜಾಸ್ತಿ ಕ್ರಿಯೇಟ್ ಮಾಡೋದಕ್ಕಿಂತ ಮಾಡದೇ ಇರೋದು ಕೂಡ ತುಂಬಾ ಒಳ್ಳೇದಾಗಿರುತ್ತೆ. ಅಟ್ಲೀಸ್ಟ್ ನಾನು ಈ ತರ ಒಂದು ಈಸಿ ವೇ ಅಲ್ಲಿ ನಿಮ್ಗೆ ಮಾಡಿರೋದ್ರಿಂದ ನಿಮ್ಗೆ ಅದರಿಂದ ಸಹಾಯ ಆಗ್ತಿದ್ಯಾ ಅಂತ ನನ್ಗೆ ಅರ್ಥ ಆದ್ರೆ ಮುಂದೆ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಒಂಥರ ಎಂಕರೇಜ್ ಸಿಕ್ಕಿದ ಹಾಗೆ ಆಗ್ತದೆ. ಆ ಕಾರಣಕ್ಕಾಗಿ ನಾನು ನಿಮ್ಗೆ ಕಮೆಂಟ್ ಮಾಡಿ ನನ್ಗೆ ಅಟ್ಲೀಸ್ಟ್ ತಿಳಿಸಿ ಅಂತ ಹೇಳುದು. ಹಾಗೇನೆ ಒಂದು ವಿಷಯನ ಸ್ಪಷ್ಟ ಮಾಡ್ತೀನಿ, ದಯವಿಟ್ಟು ಪುಸ್ತಕದಲ್ಲಿದ್ದದನ್ನೇ ಬರಿಬೇಕಾ, ನೀವು ಹೇಳಿದನ್ನು ಬರೆದ್ರೆ ಪಾಸ್ ಆಗ್ತೀವ ಅನ್ನುವಂತ ಕನ್ಫ್ಯೂಷನ್ ಇದ್ದವರಿಗೆ ಬುಕ್ಕಲ್ಲಿರುವುದು ನಾನು ಹೇಳೋದು ಕೂಡ ಎರಡೂ ಸಿಮಿಲರ್ ಆಗಿರುತ್ತೆ. ಬುಕ್ಕಲ್ಲಿ ಸ್ವಲ್ಪ ಕ್ಲಿಷ್ಟ ಅನ್ಸಿದ್ರೆ ನಾನು ಸರಳವಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಹಾಗಾಗಿ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಏನ್ ಅರ್ಥ ಆಗಿದೆ ಅದನ್ನ ನೀವು ಬಿಡಿಸಿ ಅದನ್ನ ಡೀಟೇಲ್ ಆಗಿ ಬರೀತಾ ಹೋದ್ರೆ ಸಾಕು, ಖಂಡಿತ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಓವರ್ ಆಲ್ ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದೇ ಎಕ್ಸಾಮ್ ನ ಗುರಿಯಾಗಿರುತ್ತೆ, ಯಾವುದೇ ವಿಷಯವನ್ನ ತಿಳ್ಕೊಳ್ಳುವುದೇ ಗುರಿಯಾಗಿರುತ್ತೆ ಹೊರತು ವಿಷಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಬರೆದು ಅನ್ನೆಸೆಸರಿ ಮಾರ್ಕ್ ನೆಲ್ಲ ತಗೊಳ್ಳಿಕ್ಕೆ ಟ್ರೈ ಮಾಡಬೇಡಿ, ಸಿಗುದಿಲ್ಲ ಹಾಗೆಲ್ಲ ಬರ್ದ್ರೆ. ಬಟ್ ಬುಕ್ ಅಲ್ಲಿ ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಅದಕ್ಕೆ ಸೇರಿಸಿ ಎಕ್ಸ್ಟ್ರಾವನ್ನ ಬರೀತಾ ಹೋಗ್ಬೋದು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರೀತಾ ಹೋದ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಹಾಗೆ ಎಕನಾಮಿಕ್ಸ್ ತುಂಬಾ ಕಷ್ಟ ಎನ್ನುವಂತ ಕಮೆಂಟ್ ನನಗೆ ಬಂದಿದ್ರಿಂದ ಎಕನಾಮಿಕ್ಸ್ ಬಗ್ಗೆ ನಾನು ಡಿಟೇಲ್ ಆಗಿ ಈಸಿಯಾಗಿ ವಿವರಣೆಯನ್ನ ಕೊಡ್ತಾ ಇದ್ದೀನಿ, ಸಪರೇಟ್ ಕ್ಲಾಸ್ ಅನ್ನ ರೆಡಿ ಮಾಡ್ಕೊಂಡು. ಬಟ್ ಬೇರೆ ಪುಸ್ತಕಗಳಿಗೆಲ್ಲ ಹೋಲಿಸಿದ್ರೆ ಎಕನಾಮಿಕ್ಸ್ ಸ್ವಲ್ಪ ಕ್ಲಿಷ್ಟ ಅನ್ನುವರಿಗೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇರೋದು. ಹಾಗೇನೆ ಬೇರೆ ಎಲ್ಲ ಸಬ್ಜೆಕ್ಟ್ ಗಳನ್ನ ನಾನು ಬುಕ್ ಅಲ್ಲಿ ಏನಿದೆ ಹಾಗೇನೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಧನ್ಯವಾದಗಳು ಸ್ನೇಹಿತರೆ.